ಪಡೆದಿದ್ದಾಗಿ ಏಜೆಂಟ್ ಒಪ್ಕೊಂಡಿದ್ದಾನೆ. ಪ್ರತಿಯೊಬ್ಬರ ಬಳಿ 10 ರಿಂದ 15 ಸಾವಿರ ಫಿಕ್ಸ್ ಮಾಡಿದ್ರು ಏಜೆಂಟ್ಸ್ ಅಂತ ಕೂಡ ಸಿದ್ದರಾಜು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಲಿಕೆ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ವಂಚನೆಯನ್ನ ಮಾಡಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಲೋಕಾಯುಕ್ತ ದಾಳಿ ನಡೆದಿತ್ತು. ಈ ಖಾತಾಗಾಗಿ ಜನರಿಂದ ಫೋನ್ ಪೇ ಮುಖೇನ ಹಣ ಪಡೆದ ಸಾಕ್ಷ್ಯವೂ ಕೂಡ ಸಿಕ್ಕಿದೆ. ರಿಸೀವ್ ಮಾಡೋದು ಮತ್ತು ಏಜೆಂಟ್ ಅಂಗಡಿಗಳ ಮೂಲಕ ಈ ಖಾತಾ ಬಗ್ಗೆ ಡೀಲ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ನನಗೇನಿತ್ತು. ಅದರ ಬಗ್ಗೆ ಒಂದು ವರದಿಯನ್ನ ಸಿದ್ಧಪಡಿಸಿ ಉಪಲೋಕಾಯುಕ್ತ ಸಾಹೇಬರಿಗೆ ನಾವು ಕಳಿಸ್ಕೊಟ್ವಿ. ಉಪಲೋಕಾಯುಕ್ತ ಸಾಹೇಬರು ವರದಿಯನ್ನ ಪರಿಶೀಲನೆ ಮಾಡಿ ಈ 3 ಕಚೇರಿಗಳನ್ನು ಹಾಗೂ 4 ಏನು ಪ್ರೈವೇಟ್ ಪಬ್ಲಿಕ್ ಪ್ಲೇಸಸ್ ಇದೆ, ಪ್ರೈವೇಟ್ ಆಫೀಸಸ್ ಇದೆ, ಅದನ್ನ ಶೋಧನೆ ಮಾಡಿ ಅಲ್ಲಿ ಸಿಗಬಹುದಾದಂತಹ ಈ ಖಾತಾಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಅಮಾನತುಪಡಿಸ್ಕೊಂಡು ಬಂದು ನನಗೆ ವರದಿ ಕೊಡಿ ಅಂತ ಹೇಳಿ ಶೋಧನಾ ವಾರಂಟ್ ನ ಇಶ್ಯೂ ಮಾಡಿದ್ರು. ಆ ಶೋಧನಾ ವಾರಂಟ್ ಪಡ್ಕೊಂಡು ಕಲಬುರಗಿ ಲೋಕಾಯುಕ್ತ ಘಟಕ, ಬೀದರ್ ಲೋಕಾಯುಕ್ತ ಘಟಕ ಮತ್ತು ಯಾದಗಿರಿ ಲೋಕಾಯುಕ್ತ ಘಟಕದಿಂದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ತಂಡ ರಚನೆ ಮಾಡಿ 7 ಸ್ಥಳಗಳನ್ನ ಶೋಧನೆ ಮಾಡಬೇಕಾಗಿದ್ದರಿಂದ 7 ತಂಡ ರಚನೆ ಮಾಡಿ ಆ 7 ಸ್ಥಳಗಳಿಗೆ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಶೋಧನೆ ಕಾರ್ಯವನ್ನ ಕೈಗೊಳ್ಳಲಾಯಿತು. ಆ ಶೋಧನೆ ಸಮಯದಲ್ಲಿ ಬಹಳಷ್ಟು ಕಲಬುರಗಿ ನಗರ ಸಾರ್ವಜನಿಕರ ಅರ್ಜಿಗಳು ಬಾಕಿ ಇರುವುದು ಮತ್ತೆ ಅವರಿಗೆ ಈ ಖಾತಾನ್ನ ಸರ್ಟಿಫಿಕೇಟ್ ಅನ್ನ ಕೊಡದೇ ಇರೋದು ಕಂಡು ಬಂತು. ಪರಿಶೀಲನೆ ಮಾಡಿದಾಗ ಈ SB ಬಿಲ್ಡಿಂಗ್ ಪ್ಲಾನ್ಸ್ ಅಂತ ಮಹಾನಗರ ಪಾಲಿಕೆ ಕಟ್ಟಡದ ಮುಂಭಾಗದಲ್ಲಿ ಈ ಒಂದು ಪ್ರೈವೇಟ್ ಆಫೀಸ್ ಇದೆ. ಆ ಅಂಗಡಿ ಶೋಧನೆ ಮಾಡುವಾಗ ಆ ಅಂಗಡಿನಲ್ಲಿ 8,21,000 ಸುಮಾರು ಹಣ ದೊರಕಿತು. ಅದೆಲ್ಲವೂ ಕೂಡ ಈ ಖಾತಾಗೆ ಎಸ್ ಇದೆ.